ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆ ರಾಮ್ ಯಾರು ಎತ್ತ ಅಂತ ವಿಚಾರಿಸಿದ್ರಾ? ವಿಚಾರಿಸಿದೆ ಮೇಡಮ್. ಅವರು ಶಿವಪುರದ ಪಕ್ತೂರವ್ರೆ. ಶಿವರಾಜು ಅವರೇ, ನಿಮಗೆ ರಾಮ್ ಗೊತ್ತಾ? ಹಾಂ ಗೊತ್ತು ಮೇಡಮ್. ನಿಮ್ಮ ಹೆಂಡತಿ ಮತ್ತೆ ರಾಮ್ ಯಾಕೆ ಕಾರಲ್ಲಿ ಒಟ್ಟಿಗೆ ಬಂದರು? ಅಂದರೆ ಅವ್ರಿಗೂ ನಿಮ್ಮ ಹೆಂಡತಿಗೂ ಏನು ಸಂಬಂಧ? ಇದಕ್ಕೆಲ್ಲ ನಾನು ಏನು ಅಂತ ಉತ್ತರ ಕೊಡಲಿ? ಹೇಳಿ ಮಿಸ್ಟರ್ ಶಿವರಾಜ್. ಮೇಡಮ್, ಅದು ನಮ್ಮ ಅತ್ತಿಗೆ ಯಾವುದೋ ಕೆಲಸದ ಮೇಲೆ ಈ ಊರಿಗೆ ಬಂದಿದ್ದಾರೆ ಅನ್ಸುತ್ತೆ. ಆವಾಗ ಇಮಿಡಿಯೇಟ್ ಆಗಿ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಅಂತ ಗೊತ್ತಾದಾಗ ಜ್ಯೋತಿ ಅಲ್ಲಿಂದ ಅರ್ಜೆಂಟಾಗಿ ಹೊರಟಿರ್ಬೇಕು. ಆ ಟೈಮಲ್ಲಿ ರಾಮ್ ಕಾರಲ್ಲಿ ಬಂದು ಸಿಕ್ಕಿದಾಗ ಇವ್ರು ನನಗೆ ಗೊತ್ತಿರೋರಲ್ವಾ, ಇವ್ರ ಜೊತೆ ಡ್ರಾಪ್ ತಗೊಳ್ಳೋಣ ಅಂತ ನಿಲ್ಸಿರ್ಬೇಕು. ಆ ರಾಮ್ ಕೂಡ ನಮ್ಮ ಅತ್ತಿಗೆ ನೋಡಿದಾಗ ಕಾರ್ನಿಂದ ಕೆಳಗಡೆ ಬಂದು ಏನು ಎತ್ತ ಅಂತ ವಿಚಾರಿಸಿ ನಮ್ಮ ಅತ್ತಿಗೆನ ಕಾರಲ್ಲಿ ಡ್ರಾಪ್ ಮಾಡೋದಕ್ಕೆ ರೋಡ್ ಕ್ರಾಸ್ ಮಾಡಿರಬೇಕು. ಅರ್ಜೆಂಟಲ್ಲಿ ಹೋಗ್ತಿದ್ದವ್ರಿಗೆ ಬಂದು ಲಾರಿ ಗುದ್ದಿದೆ ಅನ್ಸುತ್ತೆ. ಕರೆಕ್ಟ್ ಮೇಡಮ್. ಇವ್ರು ಹೇಳಿರೋ ಥರನೂ ನಡೆದಿರೋದಕ್ಕೆ ಚಾನ್ಸ್ ಇದೆಯಾ ಅಲ್ವಾ? ಹೌದು. ಆ ಲಾರಿ ಡ್ರೈವರ್ ಯಾರು ಏನು ಎತ್ತ ಅಂತ ನಾನು ಕಂಡುಹಿಡಿಬೇಕು. ಅವ್ರಿಗೆ ಪ್ರಜ್ಞೆ ಬಂದ ಕೂಡಲೇ ನಮ್ಗೆ ಇನ್ಫಾರ್ಮ್ ಮಾಡಿ. ಸರಿ ಸರ್. ಸರಿ ಸರಿ ಮೇಡಮ್, ನಾನಿನ್ನು ಬರ್ತೀನಿ. ಓಕೆ. ಮಿಸ್ಟರ್ ಶಿವರಾಜ್, ನಿಮ್ಮ ವೈಫ್ ಕಂಡುಬಿಟ್ಟು ಕೂಡಲೇ ನನಗೆ ಇನ್ಫಾರ್ಮ್ ಮಾಡಿ. ಸರಿ ಮೇಡಮ್. ಅವ್ರ ಸ್ಟೇಟ್ಮೆಂಟ್ ಕೊಟ್ಟ ಮೇಲೇನೆ ನೀವು ಕೊಟ್ಟಿರೋ ಕಂಪ್ಲೇಂಟ್ನ ಕ್ಲೋಸ್ ಮಾಡೋದಕ್ಕಾಗೋದು. ಸರಿನಾ? ಆಗಲಿ ಮೇಡಮ್. ತುಳಸಿ, ನಿಮ್ಗೇನೇ ಹೆಲ್ಪ್ ಬೇಕಿದ್ರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಸರಿ ಮೇಡಮ್. ಹಾಂ ಸರಿ, ನಾವಿನ್ನು ಹೊರಡ್ತೀವಿ. ಸದ್ಯ ಪುಟ್ಟಿ, ನೀನು ಹೇಗೋ ಸುಳ್ಳು ಹೇಳಿ ಎಲ್ಲಾನು ನಿಭಾಯಿಸ್ಬಿಟ್ಟೆ. ನಾನೆಲ್ಲಿ ಇರೋ ಸತ್ಯನ ಹೇಳ್ಬಿಡ್ತೀನಿ ಅಂತ ನನಗೆ ಭಯ ಆಗ್ಬಿಟ್ಟಿತ್ತು. ಪಾಪ ಜ್ಯೋತಿ, ಅವಳ ಹೆಸರು ಮಾತ್ರ ಹಾಳಾಗಬಾರ್ದು. ಪುಟ್ಟಿ, ನೀನ್ ಜ್ಯೋತಿ ಮನನ್ ಕಾಪಾಡ್ಬಿಟ್ಟೆ. ಅಣ್ಣ, ನಿಜ ಹೇಳ್ತೀನಿ, ನಿನ್ನಂತ ಗಂಡನ್ ಪಡಿಬೇಕು ಅಂದ್ರೆ ಅವಳು ಪುಣ್ಯ ಮಾಡಿದ್ಲು. ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೀಗೆಲ್ಲ ಯೋಚನೆ ಮಾಡ್ತಿರ್ಲಿಲ್ಲ ಅಣ್ಣ. ನಿನಗೆ ಅವಮಾನ ಮಾಡಿ ಇನ್ನೊಬ್ಬನ ಜೊತೆ ಓಡ್ ಹೋಗ್ಬೇಕು ಅಂತ ಅನ್ಕೊಳ್ಳೋಳ್ಗೆ ಯಾವ ಕೆಟ್ಟ ಹೆಸರು ಬರಬಾರ್ದು ಅಂತ ನೀನ್ ಅನ್ಕೊಳ್ತಿದ್ಯಾ. ನಿನ್ನಂತ ದೇವ್ರ ಜೊತೆ ಸುಖವಾಗಿ ಸಂಸಾರ ಮಾಡೋದಿಕ್ಕೆ ಆ ದೇವ್ರು ಅವಳ ಹಣೆಲ್ ಬರ್ದಿಲ್ಲ ಅನ್ಸುತ್ತೆ. ನೀನು ಅಳ್ಬೇಡಮ್ಮ. ನೀನು ಧೈರ್ಯವಾಗಿದ್ರೆ ನಾನು ಧೈರ್ಯವಾಗಿರ್ತೀನಿ. ಇಲ್ಲ ಅಂದ್ರೆ ಅಣ್ಣ, ನಾನು ಎಲ್ರಿಗೂ ಧೈರ್ಯ ಹೇಳಿ ನಿಭಾಯಿಸಿದ್ರು ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡಿದಾಗ ನನಗೆ ಎಷ್ಟು ನೋವಾಗುತ್ತೆ ಅನ್ನೋದು ನನಗೆ ಮಾತ್ರ ಗೊತ್ತು. ಇಷ್ಟೆಲ್ಲ ಆದ್ಮೇಲೂ ನಿನ್ನ ಜೀವನದಲ್ಲಿ ಹೇಗೆ ಸಂತೋಷ ತರಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಮ್ಮ. ಜೀವನದಲ್ಲಿ ಇನ್ಮೇಲೆ ಏನ್ ಬೇಕಾದ್ರೂ ಆಗ್ಬೋದು. ಏನೇ ಆದ್ರೂ ನಾನು ಅದನ್ನು ಒಪ್ಕೋಬೇಕು ಅನ್ನೋ ಮನಸ್ಥಿತಿಗೆ ಬಂದಿದ್ದೀನಿ. ನೀನು ಅದೇ ಮನಸ್ಥಿತಿಗೆ ಬಂದ್ಬಿಡಮ್ಮ.